ರಾಜಕೀಯ ಜಂಜಾಟದ ಮಧ್ಯೆ ಮುಕ್ತಿ ಮಂದಿರಕ್ಕೆ ಡಿಕೆ ಶಿವಕುಮಾರ್ ಭೇಟಿ ಕೊಟ್ಟಿದ್ದಾರೆ. ಮುಕ್ತಿ ಮಂದಿರದಲ್ಲಿ ಧ್ಯಾನ ಜಪವನ್ನ ಮಾಡಿದ್ದಾರೆ ಡಿಸಿಎಂ ಡಿಕೆ. ಗದಗದ ಲಕ್ಷ್ಮೇಶ್ವರ ತಾಲೂಕಿನ ಮುಕ್ತಿ ಮಂದಿರಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಭೇಟಿ ಕೊಟ್ಟಿದ್ದಾರೆ. ಮುಕ್ತಿ ಮಂದಿರದ ಲಿಂಗೈಕ್ಯ ವೀರ ಗಂಗಾಧರ ಶ್ರೀಗಳ ಮಠಕ್ಕೆ ಭೇಟಿ ಕೊಟ್ಟಿದ್ದಾರೆ. ವೀರ ಗಂಗಾಧರ ಶ್ರೀಗಳ ಗದ್ದುಗೆ ಮುಂದೆ ಧ್ಯಾನ ಮಾಡಿದ್ದಾರೆ. ಮುಕ್ತಿ ಮಂದಿರ ಭೇಟಿ ಬಳಿಕ ದೆಹಲಿಗೆ ಪ್ರಯಾಣವನ್ನ ಬೆಳೆಸಲಿದ್ದಾರೆ ಡಿಕೆ ಶಿವಕುಮಾರ್. ಅಜ್ಜಯ್ಯ ಹೆಸರಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದ್ರು. ಡಿಸಿಎಂ ಸಿಎಂ ಆಗ್ತಾರೆ ಅನ್ನುವಂತಹ ಭವಿಷ್ಯವನ್ನ ನೊಣವಿನಕೆರೆ ಶ್ರೀಗಳು ನುಡಿದಿದ್ರು. ನೋಡಿ, ಮುಕ್ತಿ ಮಂದಿರದ ಲಿಂಗೈಕ್ಯ ವೀರ ಗಂಗಾಧರ ಶ್ರೀಗಳ ಮಠಕ್ಕೆ ಭೇಟಿ ಕೊಟ್ಟಿದ್ದಾರೆ ಡಿಕೆ ಶಿವಕುಮಾರ್. ಅವರನ್ನ ಆ ಗ್ರಾಮದ ಜನ ಬರಮಾಡಿಕೊಂಡಂತಹ ರೀತಿಯನ್ನು ಕೂಡ ಗಮನಿಸ್ತಾ ಇದ್ದೀವಿ. ಅಲ್ಲೇ ಧ್ಯಾನ ಜಪ ಮಾಡಿದ್ದಾರೆ ಡಿಸಿಎಂ ಡಿಕೆ. ಅಲ್ಲಿಂದ ಬಂದ್ಕೊಳ್ಳಿ, ಪಟ್ನ ಒಬ್ರು ಈ ಕಡೆ ಬರ್ರಿ, ಒಬ್ರು ಕಾಡ್ಕೊಡ್ರಿ. ಸಿಎಂ ಸ್ಥಾನ ಹಸ್ತಾಂತರ ಒಂದು ಸಂದರ್ಭ ಚರ್ಚೆ ಬಹಳ ನಡೀತಿದೆ. ಅದು ಎಲ್ಲ ವಿಘ್ನಗಳನ್ನು ನಿವಾರಣೆ ಇವತ್ತು ಪೂಜೆ ಮಾಡಿದ್ರ ಪೂಜೆ ಅದರ ಸಲುವಾಗಿನ ಸಂಕಲ್ಪವನ್ನು ಮಾಡಿ ಅವರು ತಮ್ಮ ನಿವೇದನೆಯನ್ನು ಗುರುಗಳಿಗೆ ಆತ್ಮ ಸಂತೋಷದಿಂದ ಅವರು ಗುರುಗಳಿಗೆ ಅರ್ಪಣೆ ಮಾಡಿದ್ದಾರೆ. ಗುರುಗಳು ಅವರಿಗೆ ಹರಿಸಿ ಆಶೀರ್ವಾದವನ್ನು ಮಾಡಲಿ ಅಂತೇಳಿ ನಾವು ಕೂಡ ಅವರಿಗೆ ಶಾಲು ಮಾಲೆಯನ್ನು ಹೊದಿಸಿ ಆಶೀರ್ವಾದವನ್ನು ಮಾಡಿದ್ದೇವೆ. ಮುಂದಿನ ದಿನಮಾನಗಳಲ್ಲಿ ಗಂಗಾಧರ ಒಂದು ಪೂರ್ಣಮಯವಾಗಿರ್ತಕ್ಕಂಥ ಆಶೀರ್ವಾದದಿಂದ ಅತಿ ಬೇಗನೆ ಶೀಘ್ರದಲ್ಲೇ ಅವರು ಒಂದು ಮುಖ್ಯ ದೊಡ್ಡದಾಗಿರ್ತಕ್ಕಂಥ ಹುದ್ದೆಯನ್ನು ಅಲಂಕರಿಸಲಿ ಅಂತಕ್ಕಂಥ ಮಾತನ್ನು ನಾವು ಕೂಡ ಹರಿಸಿ ಇವತ್ತು ಗುರುಗಳಲ್ಲಿ ಪ್ರಾರ್ಥನೆಯನ್ನು ಮಾಡಿದ್ದೇವೆ ಅಂತಕ್ಕಂಥ ಮಾತನ್ನು ನಿವಾರಣೆ ಆಗಲಿ ಅಂತ ಬಂದಿರತಕ್ಕಂಥ ಕಷ್ಟ ನಷ್ಟಗಳೆಲ್ಲ ದೂರ ಆಗಬೇಕು. ದುಃಖದ ಅದಾವ ಅವೆಲ್ಲ ದೂರ ಆಗಿ ಹೋಗ್ಬೇಕು. ಇವತ್ತು ನೀನು ಒಲಿದರೆ ಕೊರಡು ಕೊನರುವುದಯ್ಯ, ನೀನು ಒಲಿದರೆ ಬರಡು ಹೈನಮಾಗುವುದಂತೆ. ಹಂಗೆ ಇವತ್ತು ಗುರು ವರಲ್ನಪ್ಪ ಅಂತಂದ್ರೆ ಅದು ಏನಿದ್ರೂ ಕೂಡ ಇವತ್ತು ಆಗತಕ್ಕಂಥದ್ದು ಸಾಧ್ಯ ಇದೆ. ಪೂಜೆ ಮಾಡಿದ್ದಾರೆ. ಸಿಎಂ ಸ್ಥಾನ ಹಸ್ತಾಂತರ ಒಂದು ಸಂದರ್ಭ ಚರ್ಚೆ ಬಹಳ ನಡೀತಿದೆ. ಅದು ಎಲ್ಲ ವಿಘ್ನಗಳನ್ನು ನಿವಾರಣೆ ಇವತ್ತು ಪೂಜೆ ಮಾಡಿದ್ರ ಪೂಜೆ ಅದರ ಸಲುವಾಗಿನ ಸಂಕಲ್ಪವನ್ನು ಮಾಡಿ ಅವರು ತಮ್ಮ ನಿವೇದನೆಯನ್ನು ಗುರುಗಳಿಗೆ ಆತ್ಮ ಸಂತೋಷದಿಂದ ಅವರು ಗುರುಗಳಿಗೆ ಅರ್ಪಣೆ ಮಾಡಿದ್ದಾರೆ. ಗುರುಗಳು ಅವರಿಗೆ ಹರಿಸಿ ಆಶೀರ್ವಾದವನ್ನು ಮಾಡಲಿ ಅಂತೇಳಿ ನಾವು ಕೂಡ ಅವರಿಗೆ ಶಾಲು ಮಾಲೆಯನ್ನು ಹೊದಿಸಿ ಆಶೀರ್ವಾದವನ್ನು ಮಾಡಿದ್ದೇವೆ. ಮುಂದಿನ ದಿನಮಾನಗಳಲ್ಲಿ ಗಂಗಾಧರ ಒಂದು ಪೂರ್ಣಮಯವಾಗಿರ್ತಕ್ಕಂಥ ಆಶೀರ್ವಾದದಿಂದ ಅತಿ ಬೇಗನೆ ಶೀಘ್ರದಲ್ಲೇ ಅವರು ಒಂದು ಮುಖ್ಯ ದೊಡ್ಡದಾಗಿರ್ತಕ್ಕಂಥ ಹುದ್ದೆಯನ್ನು ಅಲಂಕರಿಸಲಿ ಅಂತಕ್ಕಂಥ ಮಾತನ್ನು ನಾವು ಕೂಡ ಹರಿಸಿ ಇವತ್ತು ಗುರುಗಳಲ್ಲಿ ಪ್ರಾರ್ಥನೆಯನ್ನು ಮಾಡಿದ್ದೇವೆ ಅಂತಕ್ಕಂಥ ಮಾತನ್ನು ನಿವಾರಣೆ ಆಗಲಿ ಅಂತ ಬಂದಿರತಕ್ಕಂಥ ಕಷ್ಟ ನಷ್ಟಗಳೆಲ್ಲ ದೂರ ಆಗಬೇಕು. ದುಃಖದ ಅದಾವ ಅವೆಲ್ಲ ದೂರ ಆಗಿ ಹೋಗ್ಬೇಕು. ಇವತ್ತು ನೀನು ಒಲಿದರೆ ಕೊರಡು ಕೊನರುವುದಯ್ಯ, ನೀನು ಒಲಿದರೆ ಬರಡು ಹೈನಮಾಗುವುದಂತೆ. ಹಂಗೆ ಇವತ್ತು ಗುರು ವರಲ್ನಪ್ಪ ಅಂತಂದ್ರೆ ಅದು ಏನಿದ್ರೂ ಕೂಡ ಇವತ್ತು ಆಗತಕ್ಕಂಥದ್ದು ಸಾಧ್ಯ ಇದೆ. ಪೂಜೆ ಮಾಡಿದ್ದಾರೆ. ಡಿಕೆ ಸಿಎಂ ಆಗ್ತಾರೆ ಎಂದು ನೊಣವಿನಕೆರೆ ಶ್ರೀಗಳ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನೇನೋ ಮಾತನಾಡಲ್ಲ, ಕಾಲ ಉತ್ತರ ಕೊಡುತ್ತೆ. ಇದು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಮಾರ್ಮಿಕ ಮಾತು. ಮುಕ್ತಿ ಮಂದಿರದಲ್ಲಿ ಡಿಸಿಎಂ ಮಾತನಾಡಿದ್ರು. ನಾನು ಇಲ್ಲಿ ಕುಳಿತಿದ್ದೇ ಅಲ್ವಾ, ಆ ಶಕ್ತಿ ಬಗ್ಗೆ ನನಗೆ ಗೊತ್ತು, ಆ ಶಕ್ತಿ ಬಗ್ಗೆ ನನಗೆ ಗೊತ್ತಿದೆ ಅಂತ ಡಿಸಿಎಂ ಹೇಳಿದ್ದಾರೆ. ಅದಕ್ಕಾಗಿಯೇ ನಾನು ಅಧಿಕೃತವಾಗಿ ಇಶ್ಯೂ ಮಾಡಿಲ್ಲ. ಇದು ವಿಶೇಷವಾದ ಪವಿತ್ರವಾದ ಸ್ಥಳ ಆಗಿದೆ ಅಂತ ಡಿಕೆಶಿ ಹೇಳಿದ್ದಾರೆ. ಭೇಟಿ ನೀಡಿದ್ರಿ, ನಾನು ಕೂತಿದ್ದೀನಲ್ಲ, ಆ ಶಕ್ತಿ ಏನಿದೆಯೋ ಇಲ್ಲೋ ಅನ್ನೋದು ನನಗೆ ಗೊತ್ತಿದೆ. ಈಗ ಮಾತಾಡೋದಿಲ್ಲ, ಟೈಮು ಕಾಲ ಎಲ್ಲದಕ್ಕೂ ಉತ್ತರ ಕೊಡ್ತದೆ ಅಷ್ಟೇ. ಸಿಎಂ ಆಗ್ತೀರಿ ಅಂತೇಳಿ ಆ ಕಾಲ ಏನಾದರೂ ಸನ್ನಿಹಿತ ಬಂದಿದೆಯಾ? ಕಾಲ ಈಗ ಭಾಳ ದಿನ ಮೇಲೆ ವಿಶೇಷ ಕಾಶಿ ಭೇಟಿ ನೀಡಿದ್ರಿ, ನಾನು ಕೂತಿದ್ದೀನಲ್ಲ, ಆ ಶಕ್ತಿ ಏನಿದೆಯೋ ಇಲ್ಲೋ ಅನ್ನೋದು ನನಗೆ ಗೊತ್ತಿದೆ. ಈಗ ಮಾತಾಡೋದಿಲ್ಲ, ಟೈಮು ಕಾಲ ಎಲ್ಲದಕ್ಕೂ ಉತ್ತರ ಕೊಡ್ತದೆ ಅಷ್ಟೇ.
ಮಠದ ಆಶೀರ್ವಾದ ಪಡೆದಿದ್ದೇನೆ, ದೊಡ್ಡ ಶಕ್ತಿ ಬಂದಿದೆ, ಬಿಡುವು ಸಿಕ್ಕಾಗ ಪುಸ್ತಕ ಬರೆದು ಸಮಾಜಕ್ಕೆ ತಿಳಿಸ್ತೀನಿ. ಇದು ಮುಕ್ತಿ ಮಂದಿರದಲ್ಲಿ ಡಿಸಿಎಂ ಮಾತು. ಭಕ್ತನಿಗೂ ಭಗವಂತನಿಗೂ ವ್ಯವಹಾರ ಮಾಡುವಂತಹ ಸ್ಥಳ ಇದು. ವ್ಯವಹಾರ ಮಾಡುವಂತಹ ಸ್ಥಳವೇ ದೇವಾಲಯ ಆಗಿದೆ. ಯಾರು ಧರ್ಮ ಬೇಡ ಎನ್ನಲ್ಲ, ಅವರವರ ಧರ್ಮ ಕಾಪಾಡ್ತಾರೆ ಅಂತ ಡಿಸಿಎಂ ಡಿಕೆ ಹೇಳಿದ್ದಾರೆ. ನೋಡಿ, ಡಿಕೆ ಶಿವಕುಮಾರ್ ಅವರು ಮಾತನಾಡಿದ್ರು. ನೋಡಿ, ಮಠದ ಆಶೀರ್ವಾದ ಪಡೆದಾಗಿದೆ, ದೊಡ್ಡ ಶಕ್ತಿ ಬಂದಿದೆ, ಬಿಡುವು ಸಿಕ್ಕಾಗ ಈ ಬಗ್ಗೆ ಉಳಿದವರಿಗೂ ಕೂಡ ತಿಳಿಸುವಂತಹ ಪ್ರಯತ್ನ ಮಾಡ್ತೀನಿ, ಅಂದ್ರೆ ಪುಸ್ತಕ ಬರಿತೀನಿ, ಸಮಾಜಕ್ಕೆ ಇದ್ರ ಬಗ್ಗೆ ತಿಳಿಸ್ತೀನಿ ಅನ್ನುವಂಥ ಮಾತನ್ನ ಹೇಳಿದ್ರು. ಮತ್ತೆ ಪ್ರತಿ ಬಾರಿ ದೇವಾಲಯಕ್ಕೆ ಭೇಟಿ ಕೊಟ್ಟಂತ ಸಂದರ್ಭದಲ್ಲೂ ಡಿಕೆ ಶಿವಕುಮಾರ್ ಅವರು ಹೇಳುವಂತಹ ಮಾತು, ಭಕ್ತನಿಗೂ ಭಗವಂತನಿಗೂ ಇರುವಂತಹ ವ್ಯವಹಾರ ಇದು, ನಮಗೆ ಬಿಟ್ಬಿಡಿ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ರು. ಅದೇ ಭಕ್ತನಿಗೂ ಭಗವಂತನಿಗೂ ವ್ಯವಹಾರ ಮಾಡುವಂತಹ ಸ್ಥಳ ದೇವಾಲಯ ಆಗಿದೆ. ಯಾರು ಧರ್ಮ ಬೇಡ ಅಂತ ಹೇಳೋದಿಲ್ಲ, ಆದರೆ ಅವರವರ ಧರ್ಮವನ್ನ ಕಾಪಾಡೋದಕ್ಕೆ ಎಲ್ಲರೂ ಕೂಡ ಮುಂದಾಗ್ತಾರೆ ಅನ್ನುವಂತಹ ಮಾತನ್ನ ಈ ಸಂದರ್ಭ ಡಿಕೆಶಿ ಹೇಳಿದ್ದಾರೆ.